ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರದ ವ್ಲಾಗು. ಶುಕ್ರವಾರ ನಾನು ಮಧ್ಯಾಹ್ನದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸುಮಾರು ಒಂದು ವಾರನೇ ಆಯಿತು ಫ್ರೆಂಡ್ಸ್ ನಾನು ಸರಿಯಾಗಿ ವಿಡಿಯೋಸ್ ಹಾಕಿ. ಯಾಕೆ ಅಂತಂದರೆ ನೀವೇ ನೋಡ್ತಾ ಇದ್ದೀರಲ್ವ, ನನಗೆ ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡಿಸ್ಕೊಂಡು ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಮತ್ತು ನನಗೆ ಈ ಹೊಸ್ದಾಗಿ ಪೈಂಟು ಹೊಡೆದಿದ್ದಾರಲ್ಲ, ಈ ಪೈಂಟ್ ಸ್ಮೆಲ್ಲೆಲ್ಲ ನನಗೆ ಡಸ್ಟ್ ಅಲರ್ಜಿ ಆಗಿ ತುಂಬ ಕೋಲ್ಡಾಗಿ ಸ್ವಲ್ಪ ತಲೆನೋವು ಕೋಲ್ಡು ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ನನಗೆ ಒಳಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಈ ಕೋಲ್ಡ್ ಆಗಿರೋದ್ರಿಂದ ಸಹ ಜಾಸ್ತಿ ವೀಡಿಯೋಸು ಮಾಡೋದಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ನನಗೆ. ಮತ್ತು ನೀವೇ ನೋಡ್ದಂಗೆ ಆಚೆ ಕಡೆ ಎಲ್ಲ ತುಂಬಾ ಸಾಮಾನೆಲ್ಲ ಆಚೆ ಕಡೆನೇ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟೆ ನಾನು ಸ್ಟಾಪ್ ಮಾಡಿದ್ದೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನೋಡ್ತಾ ಇರೋದು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೂ ಅವ್ರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ. ಮತ್ತು ನಾನು ಒಂದು 2 ದಿವಸ 3 ದಿವಸ ಏನಾದರೂ ವಿಡಿಯೋ ಸ್ಟಾಪ್ ಮಾಡಿದ್ದೀನಿ ಅಂತ ಅಂದ್ಬಿಟ್ರೆ ಮತ್ತೆ ನೆಕ್ಸ್ಟ್ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಹೀಗೆ ಆಗುತ್ತೋ ಏನೋ ಗೊತ್ತಿಲ್ಲ. ವಿಡಿಯೋ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ ನನಗೆ ಒಂದು 2 ದಿವಸ ಏನಾದರೂ ಸ್ಟಾಪ್ ಮಾಡಿಬಿಟ್ರೆ ಅಂದರೆ ಮತ್ತೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಹಂಗೇ ಆಗಿದ್ದು ನನಗೂ. ಸರಿ, ನಾನು ಅಷ್ಟರಲ್ಲಿ ಎಲ್ಲ ಕೆಲಸನೂ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಎಲ್ಲ ಕೆಲಸ ಆಗಿದೆ ಫ್ರೆಂಡ್ಸ್. ಇವಾಗ ಇದೊಂದು ಸಣ್ಣ ಪುಟ್ಟ ಕೆಲಸಗಳು ನೋಡಿ. ಇಲ್ಲಿ ಸೋಕೇಶು ಸ್ವಲ್ಪ ಇತ್ತು, ಇದರಲ್ಲಿರೋಂಥ ಸಾಮಾನೆಲ್ಲ ತೊಳೆದು ಗ್ಲಾಸ್ ಎಲ್ಲ ಜೋಡಿಸ್ಕೊಂಡು ಇದಕ್ಕೆ ಎಲ್ಲ ಹಾಗೆ ಜೋಡಿಸ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಶೋಕೇಶಲ್ಲಿ ಹೊಡೆದಿರೋ ಅಂಥ ಕಲರ್ಸ್ ಇಷ್ಟ ಆಯಿತಾ ನಿಮಗೆ? ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ. ಇದು ಬಂದು ಡಾರ್ಕ್ ಆರೆಂಜ್ ಕಲರ್ ಹೊಡೆಸಿದ್ದೀನಿ. ಪೈಂಟು ಗೋಡೆಗೆ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಚೆನ್ನಾಗಿರುತ್ತೆ. ಅದು ಲೈಟ್ ಕಲರು, ಇದು ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೊಡೆಸಿದ್ದೀನಿ. ಚೆನ್ನಾಗಿದ್ರೆ ಪ್ಲೀಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನನಗೂ ತಿಳ್ಕೊಳಕ್ಕೆ ತುಂಬಾ ಇಷ್ಟ. ನಿಮ್ಮ ಅನಿಸಿಕೆ ಯಾವ ರೀತಿ ಇರುತ್ತೆ ಅಂತ. ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಪ್ಲೀಸ್ ನಿಮ್ಮ ಅನಿಸಿಕೆನೂ ಸಹ ನನಗೆ ಕಮೆಂಟ್ ಮಾಡಿದ್ರೆ ಆಗ ನನಗೂ ಗೊತ್ತಾಗುತ್ತೆ, ನನ್ನಿಂದ ಬೇರೆ ಒಂದು ಅನಿಸಿಕೆಗಳು ತಿಳ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊತೀನಿ. ನಾನಿದೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾಳೆಯಿಂದ ಕಂಟಿನ್ಯೂ ಆಗಿ ನಾನು ಇದಕ್ಕಿಂತ ಮುಂಚೆ ಯಾವ ರೀತಿ ವಿಡಿಯೋಸ್ ಮಾಡ್ತಾಯಿದ್ದೆ, ಹೇಗೆಲ್ಲ ಮಾಡ್ತಾಯಿದ್ದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಆ ಥರನೇ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ದಿವಸ 2 ದಿವಸ ಗ್ಯಾಪ್ ಕೊಟ್ಟೆ ಅಂದರೆ ಮತ್ತೆ ನಾನು ನೆಕ್ಸ್ಟ್ ಎಲ್ಲ ಅದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಡೈಲಿ ಮಾಡ್ಕೊಂಡು ಬರ್ತಾ ಇದ್ದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಮಾಡೋದಕ್ಕೆ. 1 ದಿವಸ 2 ದಿವಸ ಗ್ಯಾಪ್ ಕೊಟ್ಟರೆ ನಿಜವಾಗ್ಲೂ ಅದು ಮಾಡೋದಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಮಾಡೋದಕ್ಕೆ. ಇವತ್ತು ಅಷ್ಟೇ, ನಾನು ಇವತ್ತು ಒಂದು ಏನೋ ಅಂದ್ಕೊಂಡು ವಿಡಿಯೋ ಮಾಡಿದೆ, ಆದ್ರೂ ಸಂಜೆವರೆಗೂ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಸರಿ, ಇವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮನೆಗೆ ಇನ್ನೂ ತುಂಬಾ ಕೆಲಸ ಇದೆ. ನಾನು ಇನ್ನೂ ಎಲ್ಲಿಂದ ಸಾಮಾನು ಅಲ್ಲಲ್ಲೇ ಬಿಟ್ಟಿದ್ದೀನಿ, ಏನು ಇನ್ನೂ ನೀಟಾಗಿ ಸೆಟ್ ಮಾಡ್ಕೊಂಡಿಲ್ಲ. ಒಂದೊಂದೇ ಸೆಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಬನ್ನಿ ನಾನಿವತ್ತು ಏನೇನು ಮಾಡ್ತೀನಿ ಅನ್ನೋದನ್ನ. ಆಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.
ಇಲ್ಲಿ ಶೋಕೇಶಲ್ಲಿ ನಾನು ಈ ಕಾಫಿ ಕುಡಿಯುವಂಥ ಗ್ಲಾಸ್ ಬರುತ್ತಲ್ವ ಫ್ರೆಂಡ್ಸ್, ಅದನ್ನ ಜೋಡಿಸಿದ್ದಾರೆ. ಇದು ನಾನು ಬಂದ ಮೇಲೆ ಜೋಡಿಸ್ಕೊಂಡಿದ್ದಂತಲ್ಲ, ನಾನು ಬದಿಕ್ಕೆ ಮುಂಚೆಯಿಂದನೂ ನಮ್ಮ ಅತ್ತೆ ಇದ್ದಾಗ ಅವರೇನೇ ಜೋಡಿಸಿಟ್ಟಿದ್ರು. ನಾನು ತೆಗ್ದಿರಲಿಲ್ಲ. ಅಡುಗೆ ಮನೆಯಲ್ಲಿ ನನಗೆ ಇದಕ್ಕೆ ಇಡೋದಕ್ಕೆ ಅಂತ ಸಪ್ರೇಟ್ ಜಾಗ ಇರಲಿಲ್ವಲ್ಲ, ಅದಕ್ಕೆ ಶೋಕೇಶಲ್ಲೇ ಇರಲಿ, ಅದು ಅಲ್ಲೇ ಸೇಫಾಗಿರುತ್ತೆ. ಇನ್ನು ಅಡುಗೆ ಮನೇಲಿ ತೊಗೊಂಡೋಗಿಟ್ರೆ ಅದು ನಿನ್ನ ಎಲ್ಲಂದ್ರೆ ಅಲ್ಲೆಲ್ಲೇ ಹೋಗಿ ಒಡೆದೋಗುತ್ತೆ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಬಿಟ್ಟಿದ್ದೀನಿ. ನೋಡಿ, ಇವಾಗ ನಾನು ಶೋಕೇಸ್ನೆಲ್ಲ ರೆಡಿ ಮಾಡಿದ್ದೀನಿ. ಯಾವ ಥರ ಕಾಣಿಸ್ತದೆ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಮತ್ತು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಜೋಡಿಸಿದಾಗಿತ್ತು. ಇನ್ನೊಂದು ಕೆಲವೊಂದು ಪಾತ್ರೆಗಳು ಮಾತ್ರ ಇತ್ತು. ಈ ಕಂಚಿದು ಇರುತ್ತಲ್ವ ಫ್ರೆಂಡ್ಸ್, ರಾಗಿದು ಕಂಚಿದು ಇದೆಲ್ಲ, ಅದನ್ನ ನಾನು ತೊಳೆದಿರಲಿಲ್ಲ. ನನ್ನ ಹತ್ರ ಜಾಸ್ತಿ ಇಲ್ಲ, 3 ಐಟಮ್ ಇರೋದು. ಅದನ್ನೇ ನಾನು ಇವತ್ತು ಉಜ್ಜಿಬಿಟ್ಟು ನೀಟಾಗಿ ಉಜ್ಜಿ ಅದನ್ನ ನೋಡಿ ತೊಳೆದು ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ನಾನು ಮುಂಚೆನೇ ತೊಳೆದು ಜೋಡಿಸ್ಕೊಂಬಿಟ್ಟಿದ್ದೆ. ನನಗೆ ಹಂಗಾಗಿನೇ ನಾನು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಮತ್ತು ಇದೆಲ್ಲ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಸ್ವಲ್ಪ ನಿಮಗೂ ಬೋರ್ ಅಂತ ಅನಿಸುತ್ತೆ ಅಲ್ವಾ, ಬರೀ ಪಾತ್ರೆ ತೊಳೆದು ಜೋಡಿಸೋದು ಇದನ್ನೇ ತೋರಿಸ್ತಾ ಇದ್ರೆ. ಅದಕ್ಕೆ ನಾನು ಏನು ತೋರಿಸಿರಲಿಲ್ಲ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಈ ಥರ ನಾನು ಪಾತ್ರೆ ತೊಳೆದು ಜೋಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಇನ್ನೂ ಸಾಮಾನಿದೆ ಫ್ರೆಂಡ್ಸ್, ಆದರೆ ಇದನ್ನು ಜೋಡಿಸೋದು. ಅದು ಪಾತ್ರೆ ಎಲ್ಲ ತೊಗೊಂಬಂದು ಅದನ್ನ ತೊಳೆದು ಜೋಡಿಸಿ ಮತ್ತೆ ಇನ್ನೊಂದು ಸರಿ ನಾನು ಅದನ್ನ ವಿಡಿಯೋ ಫುಲ್ಲು ನೋಡಿ, ಇಲ್ಲೆಲ್ಲ ಗ್ಯಾಪ್ ಇದೆಯಲ್ಲ ಅದೆಲ್ಲ ಕವರ್ ಮಾಡಬೇಕು. ಆ ಕಡೆ ಸೈಡೂ ಅಷ್ಟೇ ಫ್ರೆಂಡ್ಸ್, ನೋಡ್ಬೋದು ಗ್ಯಾಪ್ ಇದೆ. ಅದೆಲ್ಲ ನಾನು ತೊಳೆದು ಅದನ್ನ ಪಾತ್ರೆ ಇದು ಇನ್ನೂ ಸ್ವಲ್ಪ ಅದನ್ನೆಲ್ಲ ತೊಳೆದು ಜೋಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಅಡುಗೆ ಮನೆ ನೋಡ್ಬೋದು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ಇದಕ್ಕೂ ಸ್ವಲ್ಪ ಜಾಗ ಸೆಟ್ ಮಾಡಬೇಕು ಕೆಳಗಡೆ. ಮತ್ತು ಫ್ರೆಂಡ್ಸ್, ಈ ಸ್ಟವ್ ಬಂದು ನಾನು ತಗೊಂಡು ಸುಮಾರು ಒಂದು 5 ವರ್ಷ ಆಗಿದೆ ಫ್ರೆಂಡ್ಸ್. ಈ ಸ್ಟವ್ವು ಇವಾಗ ನಾನು ತೆಗ್ದು ಇಟ್ಟಿದ್ದೀನಿ. ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವಾಗೇನೋ ತೊಗೊಂಬಿಟ್ಟೆ, ನನಗಿಷ್ಟ ಆಯಿತು ಅಂತ. ಆಮೇಲೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಸರಿ, ಯಾರಿಗಾನ ಕೊಟ್ಬಿಡೋಣ, ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ಮನೆಯೇ ನಾನೇ ಆಲ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟೆ. ಸೊ ನನಗೆ ಇದು ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಇನ್ನು ಮುಂದೆ ನಾನು ಯಾವಾಗೂ ಮಾಡೋ ಥರ ವಿಡಿಯೋಸ್ ಮಾಡಿಕೊಂಡು ನಿಮಗೆ ನಾನು ನನ್ನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.